ಇಲ್ಲೊಬ್ಬ ಕೇರ್ ಟೇಕರ್ ಚಿಂಪಾಂಜಿಗಳನ್ನೆಲ್ಲ ಕೂಡಾಕಿದ್ದ ಗೇಟ್ ಇಂದ ಪಾಸ್ವರ್ಡ್ ನ ಟೈಪ್ ಮಾಡಿ ಆಚೆ ಬರ್ತಾನೆ. ಅವ್ನ್ ಏನ್ ಟೈಪ್ ಮಾಡ್ದ ಅಂತ ಹೇಳಿ ಅಲ್ಲೊಂದು ಸೀಸರ್ ಅನ್ನೋ ಚಿಂಪಾಂಜಿ ಇರುತ್ತೆ, ಅದೀಗ ನೋಡ್ಕೊಂಡ್ಬಿಡುತ್ತೆ. ಆ ದಿನ ರಾತ್ರಿ ಸೀಸರ್ ಈಗ ಅದ್ರ ಕೇಜ್ ಇಂದ ಆಚೆ ಬಂದು ಆ ಕೇರ್ ಟೇಕರ್ ಯಾವ ತರ ಪಾಸ್ವರ್ಡ್ ನ ಟೈಪ್ ಮಾಡ್ದೋ ಅದೇ ತರ ಸೀಸರ್ ಈಗ ಟೈಪ್ ಮಾಡಿ ಆ ಗೇಟ್ ನ ಓಪನ್ ಮಾಡ್ಬಿಡುತ್ತೆ. ಸೀಸರ್ ಈಗ ಝೂನ ಟಾಪ್ ಹೋಗಿ ಅಲ್ಲಿಂದ ಆಚೆ ಬಂದು ತಪ್ಪಿಸ್ಕೊಂಡ್ಬಿಡುತ್ತೆ. ತಪ್ಪಿಸ್ಕೊಂಡೀಗ ಮೊದಲು ಇದನ್ನ ಸಾಕೊಂಡಿರ್ತಾರಲ್ವಾ ಅವ್ರ ಮನೆಗೆ ಬರುತ್ತೆ. ಅಲ್ಲಿ ಎಲ್ರು ಮಲಗ್ ಬಿಟ್ಟಿರ್ತಾರೆ. ಇದು ಕೂಡ ಯಾರನ್ನೂ ಡಿಸ್ಟರ್ಬ್ ಮಾಡದೆ ಅಲ್ಲಿ ಫ್ರಿಡ್ಜ್ ನ ಓಪನ್ ಮಾಡುತ್ತೆ. ಅದ್ರೊಳಗಡೆ ಎಕ್ಸ್ಪೆರಿಮೆಂಟಲ್ ಲಿಕ್ವಿಡ್ ಬಾಟಲ್ ಗಳು ಇರುತ್ತೆ. ಅದನ್ನ ತಗೊಂಡೀಗ ತಿರ್ಗಾ ವಾಪಸ್ ಝೂಗೆನೆ ಬರುತ್ತೆ. ಈಗ ಲಿಕ್ವಿಡ್ ಗೆ ಹೋಲ್ ಮಾಡಿ ಅದರಿಂದ ಗ್ಯಾಸ್ ಎಲ್ಲ ಆಚೆ ಬರೋ ಹಾಗೆ ಮಾಡಿ ಕೇಜ್ ಅಲ್ಲಿರೋ ಎಲ್ಲಾ ಚಿಂಪಾಂಜಿಗಳು ಅದನ್ನ ತಗೊಳ್ಳೋ ಹಾಗೆ ಮಾಡುತ್ತೆ. ಯಾಕತರ ಸೀಸರ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಸೀಸರ್ ಅನ್ನೋ ಚಿಂಪಾಂಜಿಗೆ ಮಾತ್ರ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ಅದಕ್ಕೆ ಮೆಡಿಸಿನ್ ಎಲ್ಲ ಕೊಟ್ಟು ಅದನ್ನ ಬುದ್ಧಿಶಾಲಿಯನ್ನಾಗಿ ಮಾಡ್ಬಿಟ್ಟಿರ್ತಾರೆ. ಈಗ ಅದೇ ಮೆಡಿಸಿನ್ ಸೀಸರ್ ತಂದು ಎಲ್ಲಾ ಚಿಂಪಾಂಜಿಗಳಿಗೂ ಕೊಟ್ಟು ಎಲ್ಲವನ್ನು ಬುದ್ಧಿಶಾಲಿಯನ್ನಾಗಿ ಮಾಡ್ಬಿಡುತ್ತೆ. ನೆಕ್ಸ್ಟ್ ಡೇ ಕೇರ್ ಟೇಕರ್ ಬಂದು ಎಲ್ಲಾ ಚಿಂಪಾಂಜಿಗಳನ್ನು ತಟ್ಟಿ ಎಬ್ಬಿಸ್ತಾ ಇರ್ತಾನೆ. ಈಗ ಅವನು ಚಿಂಪಾಂಜಿಗಳನ್ನೆಲ್ಲ ನೋಡಿ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಎಲ್ಲಾ ಚಿಂಪಾಂಜಿಗಳ ಕಣ್ಣು ಗ್ರೀನ್ ಕಲರ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಅಲ್ಲಿಗ ಏನ್ ನಡೀತಾ ಇದೆ ಅಂತ ಸೀಸರ್ ಸೈಲೆಂಟ್ ಆಗಿ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಅಲ್ಲಿಗೀಗ ಝೂ ಓನರ್ ಬಂದು ನೋಡಿದ್ರೆ ಅಲ್ಲಿ ಒಂದೇ ಒಂದ್ ಚಿಂಪಾಂಜಿನೂ ಕೂಡ ಏನೂ ಸೌಂಡ್ ಮಾಡದೆ ಸೈಲೆಂಟ್ ಆಗಿ ಎಲ್ಲವೂ ಅದರ ಜಾಗದಲ್ಲಿ ಸುಮ್ನೆ ನಿಂತ್ಬಿಟ್ಟಿರ್ತವೆ. ಪ್ರತಿದಿನ ಕೇರ್ ಟೇಕರೇ ಚಿಂಪಾಂಜಿಗಳನ್ನೆಲ್ಲ ಕೇಜ್ ಒಳಗಡೆ ಕಳಿಸ್ಬೇಕಾಗ್ತಾ ಇರುತ್ತೆ. ಬಟ್ ಈ ಸಲ ಸೀಸರ್ ಒಂದು ಸನ್ನೆ ಮಾಡಿದ ತಕ್ಷಣ ಎಲ್ಲವೂ ಅದರ ಕೇಜ್ ಒಳಗಡೆ ಹೋಗ್ಬಿಡ್ತವೆ. ಆದ್ರೆ ಸೀಸರ್ ಮಾತ್ರ ಒಳಗಡೆ ಹೋಗದೆ ಆ ಕೇರ್ ಟೇಕರ್ನೇ ಒಂದ್ ತರ ನೋಡ್ತಾ ಇರುತ್ತೆ. ಅವನಿಗೀಗ ಸಿಟ್ಟು ಬಂದು ಕರೆಂಟ್ ಶಾಕ್ ಕೊಟ್ಟು ಒಳಗಡೆ ಕಳಿಸ್ಬೇಕು ಅಂತ ಟ್ರೈ ಮಾಡ್ಬೇಕಾದ್ರೆ ಸೀಸರ್ ಮಾತಾಡೋದನ್ನ ಕೇಳಿಸ್ಕೊಂಡು ಅವನು ಕೂಡ ಶಾಕ್ ಆಗ್ಬಿಡ್ತಾನೆ. ಸೀಸರ್ ಈಗ ಎಕ್ಸ್ಪೆರಿಮೆಂಟ್ ಇಂದ ಯಾವ ರೇಂಜಿಗೆ ಬುದ್ಧಿಶಾಲಿ ಆಗ್ಬಿಡ್ತಾನೆ ಅಂತ ಹೇಳಿದ್ರೆ, ಈಗ ಅವನು ಮನುಷ್ಯರ ತರನೇ ಮಾತಾಡಬಲ್ಲ.